ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್, ನನ್ನ ಜೊತೆ ಇದ್ದಾರೆ ನಿಕೇಶ್ ಕೊಠಾರಿ. ಈಗ ಹೆಡ್ಲೈನ್. ಕರುನಾಡಲ್ಲಿ ಮೊದಲ ಹಂತದ ಮತದಾನ 14 ಕ್ಷೇತ್ರಗಳಲ್ಲಿ ಬೆಳ್ಳಂಬೆಳಗ್ಗೆ ಭರ್ಜರಿ ಮತದಾನ, ದಿಗ್ಗಜರಿಂದ ಹಕ್ಕು ಚಲಾವಣೆ. ಮತದಾರರ ಕೈಯಲ್ಲಿದೆ ಅಭ್ಯರ್ಥಿಗಳ ಭವಿಷ್ಯ. ರಿಪಬ್ಲಿಕ್ ಕನ್ನಡದಿಂದ ನಾನ್ ಸ್ಟಾಪ್ ಕವರೇಜ್. ಎಲ್ಲ 14 ಕ್ಷೇತ್ರಗಳಿಂದ ಕ್ಷಣ ಕ್ಷಣದ ಅಪ್ಡೇಟ್. ಮೊದಲ ಹಂತದ ಚುನಾವಣೆಗೆ ಭರ್ಜರಿ ರೆಸ್ಪಾನ್ಸ್. ಕದನಕಲಿಗಳಿಂದ ಮತದಾನ. ಸೌಮ್ಯ ರೆಡ್ಡಿ, ಪಿಸಿ ಮೋಹನ್, ಸೋಮಣ್ಣ ವೋಟಿಂಗ್. ಮತದಾನ ಹಬ್ಬದಲ್ಲಿ ಕೈಕೊಟ್ಟ ಇವಿಎಂ. ಮಲ್ಲೇಶ್ವರಂ, ಮಂಡ್ಯ, ಆನೇಕಲ್ನಲ್ಲಿ ಕೆಲಸ ಮಾಡದ ಇವಿಎಂ ಕೈಕೊಟ್ಟ ಹಿನ್ನೆಲೆ ಮತದಾನ ವಿಳಂಬ. ಹಸೆಮಣೆ ಏರುವ ಮುನ್ನವೇ ವಧು ಮತದಾನ. ಮೂಡಿಗೆರೆ ತಾಲೂಕಿನ ಕುಂದೂರಲ್ಲಿ ವೋಟಿಂಗ್. ಆನೇಕಲ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಪೆಂಡಾಲ್ ಗಲಾಟೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದ ರಂಗೇರಿದೆ. ಬೆಳಗ್ಗೆಯಿಂದನೇ ಹಲವೆಡೆ ಮತದಾನ ಚುರುಕನ್ನ ಪಡ್ಕೊಂಡಿದೆ. ನೋಡ್ತಾ ಇದ್ದೀವಿ ನಾವು, ಕೆಲವೆಡೆ ಇವಿಎಂ ಕೈಕೊಟ್ಟು ಮತದಾರರ ಉತ್ಸಾಹಕ್ಕೆ ಸ್ವಲ್ಪ ತಣ್ಣೀರೆರಚಿದೆ. ಚಿಕ್ಕಮಗಳೂರು, ತುಮಕೂರಿನಲ್ಲಿ ಇವಿಎಂ ಕೈಕೊಟ್ಟಿದೆ. ಇನ್ನೂ ಹಲವೆಡೆ ಮತದಾರರು ಉತ್ಸಾಹದಿಂದ ಬಂದು ಮತದಾನ ಮಾಡ್ತಾ ಇದ್ದಾರೆ. ಬೆಳಗ್ಗೆನೆ 7 ಗಂಟೆಗೆ ಮತದಾನ ಏನು ಆರಂಭ ಆಯಿತು, ಆವಾಗ್ನಿಂದನೂ ಕೂಡ ಸಾರಥಿ ಸಾಲಿನಲ್ಲಿ ಸಾಲುಗಟ್ಟಿ ಬಂದು ನಿಂತು ಜನ ಮತದಾನ ಮಾಡ್ತಾ ಇದ್ದಾರೆ. ಕೆಲವೆಡೆ ಇವಿಎಂ ಕೈಕೊಟ್ಟಿದೆ. ಚಿಕ್ಕಮಗಳೂರು ಮತ್ತೆ ತುಮಕೂರಲ್ಲಿ ಇವಿಎಂ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ಬಹುಶಃ ಕೆಲವೇ ಕ್ಷಣಗಳಲ್ಲಿ ಅದು ಸರಿ ಹೋಗಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಜನ ಬರ್ತಾ ಇದ್ದಾರೆ ವೋಟ್ಗೆ. ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ ಯಾರ್ಯಾರು ರಣಕಲಿಗಳು ಇದ್ದಾರೆ, ಅಭ್ಯರ್ಥಿಗಳು ಯಾರ್ಯಾರು ಇದ್ದಾರೆ. ಓಕೆ, ಇದು ವಿಜುವಲ್ಸ್, ಮಂಗಳೂರಿನ ವಿಜುವಲ್ಸ್. ಇದು ಮಂಗಳೂರಿಂದ ಬರ್ತಾ ಇರುವಂತಹ ದೃಶ್ಯ. ಗಲಾಟೆ ಆಗಿರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀರಿ. ಮಂಗಳೂರಿನಲ್ಲಿ ಏನು ಗಲಾಟೆ, ಯಾಕೆ ಹೀಗಾಯ್ತು ಅನ್ನೋದ್ರ ಡೀಟೇಲ್ಸ್ ಇನ್ನಷ್ಟೇ ಬರ್ತಾ ಇದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಮಂಗಳೂರಿನಲ್ಲಿ ಸ್ವಲ್ಪ ಗಲಾಟೆ ಆಗಿರ್ತಕ್ಕಂಥದ್ದು. ಮೊದಲ ಹಂತದ ಮತದಾನ ಬೆಳಗ್ಗೆ ಆರಂಭ ಆದ ಕೆಲವೇ ಹೊತ್ತಿನಲ್ಲಿ ಮಂಗಳೂರಿನಲ್ಲಿ ಸ್ವಲ್ಪ ಗಲಾಟೆ ಆಗಿದೆ. ಯಾವ ಕಾರಣಕ್ಕೋಸ್ಕರ ಗಲಾಟೆ ಆಯ್ತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪೊಲೀಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೀತಾ ಇರೋದನ್ನ ನೋಡ್ತಾ ಇದ್ದೀರಿ. ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಯಾವ ರೀತಿ ನೋಡ್ತಾ ಇದ್ರಿ ದೃಶ್ಯಗಳಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು, ಮತ್ತೆ ಅವ್ರನ್ನ ವಶಕ್ಕೆ ತಗೋತಾರ, ಯಾವ ವಿಚಾರಕ್ಕೆ ಇಬ್ಬರ ನಡುವೆ ಅಷ್ಟು ಜೋರಾದ ವಾಗ್ವಾದ ನಡೀತಾ ಇದೆ ಅನ್ನೋಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಅದು ನಾನು ಲೀಗಲಿ ತೋರಿಸ್ತಿಲ್ಲ. ನಾನು ಲೀಗಲಿ ತೋರಿಸ್ತೀನಿ. ಲೀಗಲ್ ಇದೆ ತೋರಿಸ್ತೀನಿ. ಮತ್ತೆ ಇಲ್ಲಿ ಪಕ್ಕ ನೋಡಿದೆ. ಆಯ್ತು, ಬರ್ತೀನಿ ಹೋಗು. ಮನೆ ಹತ್ರ ಬರ್ತೀನಿ ಹೋಗು. ಕೇಸ್ ರಿಜಿಸ್ಟರ್ ಮಾಡಿ ಬರ್ತೀನಿ. ನಮ್ಗೆ ಗೊತ್ತುಂಟಲ್ಲ, ನ್ಯೂಸ್ ಅಲ್ಲಿ ಇದ್ರಲ್ಲ, ಅಲ್ಲಿ ನಿಲ್ಲಿಗೆ ಯಾರಿಗೆ ಎಷ್ಟು ಪರ್ಮಿಷನ್ ಉಂಟು? ಕರೆಕ್ಟ್ ಅಲ್ಲ ಅಲ್ಲ, ನೀವು ಅವರೇನು ಹಾಗೇನಿಲ್ಲ. ಅವರಿಗೆ ಮೀಡಿಯಾದ ಗೊತ್ತಿಲ್ಲ ಅಷ್ಟೇ. ನಿಮ್ಗೆ ಹೇಳಿದ ಅಲ್ಲ, ನಿಮ್ಗೆ ಹೇಳಿದ ಅಲ್ಲ, ನಿಮ್ಗೆ ಹೇಳಿದ ಅದೆಲ್ಲ ಬೇಡ. ಗೊತ್ತಾಯ್ತಾ? ಎಂಕ್ಲ ಬೇಡ ಬಂತು ಮಾನ ಮರ್ಯಾದ ವಿಷಯ ಬರ್ತದೆ. ತಂಬಿತ್ತು ಪೊಲೀಸ್ ಮಾನ ಮರಿದ ಪಾತ್ರ ಬೈದೆ ಪಾತ್ರ ಪೊಲೀಸ್ ಮುನಕ ಬಾಯಿ ಮುಚ್ಚಿ ಇತ್ತೇರೆ ಬಂದಿರ ನಿಕ್ಲಿಗೆ ಅತ್ತ ಆಂಡತಿ ನಿಖಲ್ ಹೇಗೆ ಆಯ್ತು ವಿಷಯ ಇಲ್ಲ. ಅದು ಎಲ್ಲ ವಿಷಯ ಆಯ್ತು. ಯಾರು ಪಾತ್ರ
ಪೊಲೀಸರು ವಶಕ್ಕೆ ಪಡೆದಿದ್ದಾರಾ ಅಥವಾ ಅಲ್ಲೇ ಸಮಾಧಾನ ಮಾಡಿ ಕಳಿಸ್ತಾ ಇದ್ದಾರಾ ನೋಡಬೇಕಾಗಿದೆ. ಅವ್ರನ್ನ ವಶಕ್ಕೆ ಪಡೆಯೋ ಪ್ರಯತ್ನ ದೃಶ್ಯದಲ್ಲಂತೂ ಕಾಣ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಸಖತ್ ವಾಗ್ವಾದ ಆಗಿದ್ದನ್ನು ಗಮನಿಸ್ತಾ ಇದ್ದೀವಿ. ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಮತದಾನದ ಸಂದರ್ಭದಲ್ಲಿ ಏನಿದು ವಾಗ್ವಾದ, ಯಾಕೆ ಹೀಗಾಯಿತು ಅನ್ನೋಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮತಗಟ್ಟೆ ಬಳಿ ಬಂದಿರುವುದಕ್ಕೆ ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿದರು, ಅದಂತೂ ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ. ಇನ್ನು ಯಾತಕ್ಕೋಸ್ಕರ ಆಕ್ಷೇಪ ವ್ಯಕ್ತಪಡಿಸಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನು ಸ್ವಲ್ಪ ಮಣಿಸಿದ್ದನ್ನು ಕಾಣ್ಬೋದು, ಜೊತೆಗೆ ಅವ್ರನ್ನ ಸಮಾಧಾನಿಸಿ ಆಚೆ ಕಡೆ ಕರ್ಕೊಂಡು ಹೋಗ್ತಾ ಇರೋದನ್ನು ಕೂಡ ಕಾಣ್ಬೋದು. ಇಬ್ಬರ ನಡುವೆ ತೀವ್ರವಾದಂಥ ಬಿಸಿ ಬಿಸಿ ವಾಗ್ವಾದ ಅಂತೂ ನಡೆದಿದೆ. ರಾಜ್ಯದ ಎಲ್ಲ 14 ಕ್ಷೇತ್ರಗಳಿಂದ ಹಾಗೂ ಬೆಂಗಳೂರಿನ ಅನೇಕ ಕ್ಷೇತ್ರಗಳಿಂದ ನಮ್ಮೆಲ್ಲ ಪ್ರತಿನಿಧಿಗಳು ಸಂಪರ್ಕದಲ್ಲಿರೋದನ್ನ ಕಾಣ್ತಾ ಇದ್ದೀವಿ. ನಿಮಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಕೊಡೋದಕ್ಕೆ ನಮ್ಮೆಲ್ಲ ಪ್ರತಿನಿಧಿಗಳು ರೆಡಿ ಇದ್ದಾರೆ, ತಯಾರಾಗಿದ್ದಾರೆ, ಈ ಕ್ಷಣ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಇದೀಗ ಮಂಗಳೂರಿಗೆ ಹೋಗೋಣ. ಮಂಗಳೂರಿನಲ್ಲಿ ನಮ್ಮ ಪ್ರತಿನಿಧಿ ದಿನೇಶ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಏನ್ ನಡೀತಾ ಇದೆ? ಬೆಳಗ್ಗೆ ಯಾಕೆ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಆಯ್ತು ಮಂಗಳೂರಲ್ಲಿ? ಏನ್ ನಡೀತು? ಹೌದು ಲಕ್ಷ್ಮಿ, ಅಂದರೆ ಮಂಗಳೂರಿನಲ್ಲಿ ಬಿರುಸಿನಿಂದ ಮತದಾನ ನಡೀತಾ ಇತ್ತು. ಆದರೆ ಮತದಾನದ ವೇಳೆ ಈ ಒಂದು ಅಹಿತಕರ ಘಟನೆ ನಡೆದಿರುವಂಥದ್ದು. ಅಂದರೆ BJP ಕಾರ್ಯಕರ್ತ ಏನಿದ್ದಾನೆ ಈತ ಪೊಲೀಸರಿಗೆ ಗೂಂಡಾಗಿರಿಯನ್ನು ಪ್ರದರ್ಶಿಸುವಂತಹ ಘಟನೆ ಈ ಒಂದು ಮಂಗಳೂರಿನ ಕಪಿತಾನ್ಯೂ ಸ್ಕೂಲ್ನಲ್ಲಿ ನಡೀತಾ ಇರುವಂಥದ್ದು. ಅಂದರೆ ಕಪಿತಾನ್ಯ ಸ್ಕೂಲ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಪದ್ಮರಾಜ್ ಅವರು ಮತ ಚಲಾಯಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರು ಮತ ಚಲಾಯಿಸಿ ಬಳಿಕ ಮಾಧ್ಯಮಗಳ ಜೊತೆ ಎಂದಿನಂತೆ ಬೈಟ್ ಕೊಡ್ತಾ ಇದ್ರು. ಈ ವೇಳೆ ಹಿಂದಿನಿಂದ ಬಂದಂಥ BJP ಕಾರ್ಯಕರ್ತನೊಬ್ಬ ಪೊಲೀಸರೊಂದಿಗೆ ವಾಗ್ವಾದ ಶುರು ಮಾಡಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರನ್ನು ತಳ್ಳಾಟ ಆಡಿರುವಂಥದ್ದು. ಅಂದರೆ ಪೊಲೀಸರ ಜೊತೆನೆ ಒಂದಷ್ಟು ಹೊತ್ತುಗಳ ವಾಗ್ವಾದ ಮಾಡಿ ಪೊಲೀಸರನ್ನೇ ದೂಡುವಂಥ ಕೆಲಸ ಮಾಡಿರುವಂಥದ್ದು. ಈ ವೇಳೆ ಪೊಲೀಸರು ಕೂಡ ಆತನನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಈ ವೇಳೆ ಅದೇ ಸ್ಥಳದಲ್ಲಿದ್ದಂಥ ಮಾಧ್ಯಮದವರು ಚಿತ್ರೀಕರಣ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಾಧ್ಯಮದವರ ಮೇಲೆ ಎರಗುವುದಕ್ಕೆ ಕೂಡ ಬಂದಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಕಪಿತಾನ್ಯೂ ಸ್ಕೂಲ್ನಲ್ಲಿ ಬೆಳಗಿನಿಂದಲೇ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆದಿದೆ. ಸಾಂಗವಾಗಿ ಮತದಾನ ನಡೀತಾ ಇತ್ತು. ಆದರೆ ಬೈಟ್ ಕೊಡುವಂಥ ವೇಳೆಯಲ್ಲಿ BJP ಕಾರ್ಯಕರ್ತನ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿಯೊಬ್ಬರು ಪದ್ಮರಾಜ್ ಅವರು ಬೈಟ್ ಕೊಡ್ತಿರುವಂಥ ವೇಳೆಯಲ್ಲಿ ಏನು ಹಿಂದೆಯಿಂದ ಬಂದಂಥ ಈ ಒಂದು BJP ಕಾರ್ಯಕರ್ತ ಪೊಲೀಸರ ಮೇಲೆ ಎರಗುವಂಥ ಒಂದು ಪ್ರಸಂಗಕ್ಕೆ ಕೂಡ ಮುಂದಾಗಿರುವಂಥದ್ದು. ಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಮತಗಟ್ಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಗಲಾಟೆ ಮಾಡಿರುವಂಥದ್ದು. ಪದ್ಮರಾಜ್ ಮತ ಚಲಾಯಿಸಲು ಬಂದಾಗ ನಡೆದಿರ್ತಕ್ಕಂಥ ಘಟನೆ. ಮಂಗಳೂರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಮತ ಚಲಾಯಿಸೋದಕ್ಕೆ ಮತಗಟ್ಟೆಗೆ ಬಂದಾಗ ಹಿಂದ್ಗಡೆ ಬಂದಿರತಕ್ಕಂಥ ಒಬ್ಬ ಬಿಜೆಪಿ ಕಾರ್ಯಕರ್ತ ಸ್ವಲ್ಪ ಗಲಾಟೆ ಮಾಡಿದ್ರು ಅಂತ ಹೇಳಲಾಗಿದೆ. ಮತಗಟ್ಟೆಯಲ್ಲಿ ಈ ಘಟನೆ ಆಗ್ತಾ ಇದ್ದಾಗ ಪೊಲೀಸರು ಕೂಡ ಇದ್ರು. ಅವರು ಕಾರ್ಯಕರ್ತ ಪೊಲೀಸರ ಜೊತೆ ವಾಗ್ವಾದ ಮಾಡಿದ್ದಾರೆ. ಪೊಲೀಸರು ಕೂಡ ವಾಗ್ವಾದಕ್ಕಿಳಿದಿದ್ದಾರೆ ಅಂತ ಹೇಳಲಾಗಿದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಸಾಕಷ್ಟು ವಾಗ್ವಾದ ಆಗಿದೆ. ಪದ್ಮರಾಜ್ ಅವರು ಅಲ್ಲಿ ವೋಟ್ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಅವರು ವೋಟ್ ಮಾಡೋದಕ್ಕೆ ಬಂದು ಆನಂತರ ಮಾಧ್ಯಮಗಳಿಗೆ ಬೈಟ್ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಂದ್ಗಡೆ ಈ ಗಲಾಟೆ ನಡೆದಿದೆ.